ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಮುಕುಂದಭಕ್ತ್ಯೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋಃ ವಿಶುದ್ಧಾಂ ವಕ್ಷ್ಯಾಮಿ ವಾಯೋಃ ಅವತಾರಲೀಲಾಂ. ಈಗ ಅಂತೂ ಮಧ್ವವಿಜಯ ಎನ್ನುವ ಗ್ರಂಥವನ್ನು ನಾನು ಮಾಡ್ತೇನೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ಏನು ಹೇಳೋದು? ವಾಯುದೇವರ ಬಗ್ಗೆ ಮಧ್ವರ ವಿಜಯ ಏನು ಅಂತ, ಅವರ ಒಂದೊಂದೇ ಲೀಲೆಗಳು, ಆ ಲೀಲೆಗಳಿಂದಾಗಿ ಅವರಿಗೆ ವಿಜಯ, ಅಥವಾ ಲೀಲೆಗಳನ್ನು ಕೇಳುವುದರಿಂದಾಗಿ, ಲೀಲೆಯನ್ನು ನಾನು ಬರೆಯುವುದರಿಂದಾಗಿ ಏನಾಗ್ತದೆ ಅಂತಂದರೆ ಜಯ ಆಗ್ತದೆ. ಏನಾಗ್ತದೆ ಅಂತಂದರೆ ಪ್ರಯೋಜನವನ್ನು ಹೇಳ್ತಾರೆ ಇಲ್ಲಿ. ಯಾವುದಕ್ಕೋಸ್ಕರ? ವಾಯೋ ಅವತಾರ ಲೀಲಾಂ ವಕ್ಷ್ಯಾಮಿ ಅಂದರೆ ಹೇಳುತ್ತೇನೆ. ಮೊದಲ ಶ್ಲೋಕದಲ್ಲಿದ್ದಂತಹ ಅರ್ಥವನ್ನೇ ನೋಡುವುದು ಅಂತಾದರೆ, ಮುಕುಂದ ಭಕ್ತಿಯೈ ಭಗವಂತನಲ್ಲಿ ಭಕ್ತಿಗೋಸ್ಕರ, ಗುರುಭಕ್ತಿ ಜಾಯೈ ಗುರುಗಳಲ್ಲಿ ಭಕ್ತಿಯಿಂದ ಉಂಟಾಗತಕ್ಕ, ಸತಾಂ ಸಜ್ಜನರ ಪ್ರಸತ್ಯೈಚ ಸಂತೋಷಕ್ಕೋಸ್ಕರವೂ. ಎಂಥ ಸಂತೋಷ? ನಿರಂತರಾಯೇ ನಿರಂತರವಾದ ಸಂತೋಷಕ್ಕೋಸ್ಕರ, ಗರೀಯಸೀಂ ಶ್ರೇಷ್ಠವಾದ, ವಿಶುದ್ಧಾಂ ನಿರ್ಮಲವಾದ, ಅವತಾರ ಲೀಲಾಂ ಅವತಾರಗಳ ಕಥೆಯನ್ನು. ಯಾರದ್ದು? ವಾಯುದೇವರದ್ದು. ಎಂಥವರು? ವಿಶ್ವಗುರೋಹು ಜಗತ್ತಿಗೆ ಗುರುಗಳು. ಇಂಥವರದ್ದನ್ನು ನಾನು ವಕ್ಷ್ಯಾಮಿ ಮುಂದೆ ಹೇಳಲಿಕ್ಕಿದ್ದೇನೆ ಅಂತ. ಹಾಗಾದರೆ ಎಷ್ಟು ಪ್ರಯೋಜನ ಆಚಾರ್ಯ ಮಧ್ವರ ಲೀಲೆಗಳನ್ನು ಹೇಳುವುದರಿಂದ, ಕೇಳುವುದರಿಂದ ಎಷ್ಟು ಪ್ರಯೋಜನ ಉಂಟು ಅಂತಂದರೆ, ಒಂದು ದೇವರಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಆಮೇಲೆ ಸಜ್ಜನರ ಸಂತೋಷ. ಒಂದೊಂದಕ್ಕೂ ಕೂಡ ಫಲ ಇದೆ. ಸಜ್ಜನರು, ನಮ್ಮ ಯಾವ ಕ್ರಿಯೆಯಿಂದ ಸಜ್ಜನರು ಸಂತೋಷಗೊಳ್ತಾರೋ ಅದರಿಂದಾಗಿ ನಮಗೆ ಪುಣ್ಯ ಇದೆ. ಆ ಕೆಲಸದಿಂದ ನಮ್ಮ ಕೆಲಸ ಸಜ್ಜನರಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಬೇಕು. ಇದರಿಂದ ಏನಾಗುತ್ತೆ? ನಮಗೆ ಪುಣ್ಯ ಬರ್ತದೆ. ನಾವು ಮಾಡತಕ್ಕಂಥ ಕೆಲಸದಿಂದ ಏನಾಗಬೇಕು? ನಮಗೆ ಗುರುಗಳಲ್ಲಿ ಭಕ್ತಿ ಬರಬೇಕು. ಅದರಿಂದ ಏನಾಗುತ್ತೆ? ನಮಗೆ ಪುಣ್ಯ ಬರುತ್ತೆ. ನಾವು ಮಾಡುವ ಕೆಲಸದಿಂದ ನಮಗೆ ದೇವರಲ್ಲಿ ಪ್ರೀತಿ ಬರಬೇಕು. ಇದರಿಂದ ಏನಾಗುತ್ತೆ? ನಮಗೆ ಪುಣ್ಯ ಬರುತ್ತೆ. ಸದ್ಯ ಈಗ ಪಂಡಿತಾಚಾರ್ಯರು ತನಗೆ ಪುಣ್ಯ ಬರುವುದಕ್ಕೋಸ್ಕರ ತಾನು ಈಗ ಮೂರನ್ನು ಉದ್ದೇಶಿಸಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಭಗವಂತನಲ್ಲಿ ಭಕ್ತಿ, ಎರಡನೇದ್ದು ಗುರುಗಳಲ್ಲಿ ಭಕ್ತಿ, ಮೂರನೇದ್ದು ಸಜ್ಜನರ ಸಂತೋಷ, ಮನಪ್ರಸನ್ನತೆ ಅಂತ. ಇದನ್ನು ಉದ್ದೇಶಿಸಿಕೊಂಡು ತಾನು ಈ ಗ್ರಂಥವನ್ನು ಮಾಡಲಿಕ್ಕೆ ಹೊರಡುತ್ತಾರೆ. ಆದ್ದರಿಂದಲೇ ತನ್ನ ಅಪ್ಪನನ್ನು ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ತ್ರಿವಿಕ್ರಮ ಎನ್ನುವ ಶಬ್ದದಿಂದ ಹೇಳಿದರು. ಮೂರರಲ್ಲಿ ವಿಕ್ರಮವುಳ್ಳವರು ಅಂತ. ಅವರೊಂದು ಗ್ರಂಥ ಮಾಡಿದ್ರು, ಏನು ತತ್ವಪ್ರದೀಪ ಅಂತೇನು ಗ್ರಂಥ ಮಾಡಿದ್ರು. ಇದರಿಂದ ಏನಾಯಿತು? ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಕಾರಣ ಆಯಿತು, ಭಗವಂತನಲ್ಲಿ ಪ್ರೀತಿ ಬರಲಿಕ್ಕೆ ಕಾರಣ ಆಯಿತು ಜನರಿಗೆ, ಸಾತ್ವಿಕರಿಗೆ. ಬರೇ ಭಗವಂತನಲ್ಲಿ ಅಲ್ಲ, ಗುರುಗಳಲ್ಲಿಯೂ ಕೂಡ ಇದರಿಂದಾಗಿಯೇ ಭಕ್ತಿ ಬಂತು. ಇಷ್ಟೇ ಅಲ್ಲ, ತುಂಬ ಜನ ಸಜ್ಜನರು ಸಂತೋಷಗೊಂಡಿದ್ದಾರೆ. ಆದ್ದರಿಂದ ಇವರ ಒಂದು ಗ್ರಂಥ, ತತ್ವಪ್ರದೀಪ ಎನ್ನತಕ್ಕಂಥ ಒಂದು ಗ್ರಂಥ 3 ಹೆಜ್ಜೆಯನ್ನು ಇರಿಸಿದೆ. ಹರಿಭಕ್ತಿ ಅಂತ ಒಂದು, ಗುರುಭಕ್ತಿ ಅಂತ ಒಂದು, ಸಜ್ಜನರ ಪ್ರೀತಿ ಮನಪ್ರಸನ್ನತೆ ಅಂತ ಒಂದು. ಆದ್ದರಿಂದ
ತನ್ನ ತಂದೆಯನ್ನು ಏನು ಅಂತ ಕರೆದ್ರು, ತ್ರಿವಿಕ್ರಮ ಎನ್ನುವ ಶಬ್ದದಿಂದಲೇ ಕರೆದು ಇಂಥವ್ರನ್ನ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಮುಂದೆ ಅದನ್ನು ಸ್ಪಷ್ಟೀಕರಿಸ್ತಾರೆ. ನಾನು ಕೂಡ ತ್ರಿವಿಕ್ರಮನಾಗಬೇಕು, 3ರಲ್ಲಿ ವಿಕ್ರಮವುಳ್ಳವನಾಗಬೇಕು. ಜನಗಳಿಗೆ ಅಪೇಕ್ಷೆ ಇರುತ್ತೆ, ಗುರುಗಳಲ್ಲಿ ಭಕ್ತಿ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ಸಜ್ಜನರಿಗೆ ಪ್ರಿಯವಾದಂಥ, ಇಷ್ಟವಾದಂಥ, ಹಿತವಾದಂತಹ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನೊಂದು ಕೆಲಸವನ್ನು ಮಾಡಿದರೆ ಆ ಕೆಲಸವನ್ನು ನೋಡಿ ಅವರು ಮಾಡಿದಾಗ, ಸಜ್ಜನರು ಮಾಡಿದಾಗ ಅವರಿಗೆ ಮನಸ್ಸಿಗೆ ಪ್ರಸನ್ನತೆ ಬರಬೇಕು. ಅಂತಹ ಒಂದು ಕೆಲಸ ನನ್ನಿಂದಲೂ ಆಗಬೇಕು ಅಂತ ಸಂಕಲ್ಪ ಮಾಡಿದರು. ಆದ್ದರಿಂದ ಏನಾಯ್ತು ಈಗ ಅಂತಂದರೆ, ಹೀಗೆ ಸಂಕಲ್ಪ ಮಾಡಿ ತಾನು ಈ ಗ್ರಂಥವನ್ನು ಆರಂಭಿಸುವುದರಿಂದ, ಮಧ್ವಜ ಎನ್ನತಕ್ಕಂಥ ಗ್ರಂಥವನ್ನು ಬರೀಲಿಕ್ಕೆ ಆರಂಭಿಸುವುದರಿಂದ ಏನಾಯಿತು, ನಮಗೆ ಭಗವಂತನಲ್ಲಿ, ಗುರುಗಳಲ್ಲಿ ಭಕ್ತಿ ಬರಬೇಕು ಅಂತಾದರೆ, ಅವರನ್ನು ನಾವು ಪ್ರೀತಿಸಬೇಕು ಅಂತಾದರೆ, ಸಾಮಾನ್ಯವಾಗಿ ಒಳಗಿನಿಂದ ಕಶ್ಮಲ ಇತ್ತು ಅಂತಂದರೆ ಗುರುಗಳಲ್ಲಿ, ಹರಿಗುರುಗಳಲ್ಲಿ ಪ್ರೀತಿ ಬರುವುದಿಲ್ಲ. ಹಾಗಾದರೆ ಕಶ್ಮಲ ಹೋಗಬೇಕು. ಕಶ್ಮಲ ಹೋಗಬೇಕು ಅಂತಾದರೆ ಈ ಗ್ರಂಥದ ಪಠನ ಮಾಡಬೇಕು. ಮಧ್ವಜ ನಾರಾಯಣ ಪಂಡಿತಾಚಾರ್ಯರು ಆ ರೀತಿ ಆಲೋಚನೆ ಮಾಡಿದರು. ನನ್ನ ಒಂದು ಕೃತಿ ಏನಾಗಬೇಕು, ನನ್ನ ಒಂದು ಕೆಲಸ ಏನಾಗಬೇಕು ಅಂತಂದರೆ ಅದನ್ನು ಅರ್ಥೈಸಿಕೊಳ್ಳುವುದು ನಂತರದಲ್ಲಿರಲಿ. ಆ ಕೃತಿಯನ್ನು ಅಧ್ಯಯನ ಮಾಡಿದ್ದರಿಂದ ಜನಗಳಿಗೆ ಮನಸ್ಸು ಶುದ್ಧವಾಗಿ, ಮನಸ್ಸಿಗೆ ಪ್ರಸನ್ನತೆ ಬಂದು ಹರಿಯಲ್ಲಿಯೂ ಪ್ರೀತಿ ಉಂಟಾಗಬೇಕು, ಗುರುಗಳಲ್ಲಿಯೂ ಪ್ರೀತಿ ಉಂಟಾಗಬೇಕು. ಅಂತಹ ಒಂದು ನಾನು ಗ್ರಂಥವನ್ನು ಮಾಡಬೇಕು ಅಂತ ಅವರು ಹಿಂದೆ, ಈಗ ಇಷ್ಟ ತನಕ ಎಷ್ಟು ಹಿಂದಿನ 4 ಶ್ಲೋಕಗಳಲ್ಲಿ ತಾನೀಗ ಮಧ್ವಜಯ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಲೇ ಇಲ್ಲ. ಮೊದಲನೇ ಶ್ಲೋಕದಲ್ಲಿ ನಾರಾಯಣನಿಗೆ ನಮಸ್ಕಾರ, 2ನೇ ಶ್ಲೋಕದಲ್ಲಿ ಇಬ್ಬರು ಕೃಷ್ಣರಿಗೆ ನಮಸ್ಕಾರ, 3ನೇ ಶ್ಲೋಕದಲ್ಲಿ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ 3ನೇ ಶ್ಲೋಕದಲ್ಲಿ ಜಯಂತಿ ಮಧ್ವನ್ ದಿಶ್ಯಾತ್ ದೃಶಂ ನಃ ವಿಷದಾಂ ದೃಶಂ, ಒಳ್ಳೆಯ ದೃಷ್ಟಿಯನ್ನು ಕೊಡಲಿ, ದೋಷರಹಿತವಾದ ದೃಷ್ಟಿಯನ್ನು ಕೊಡಲಿ ಅಂಥೇಳಿ 3ನೇ ಶ್ಲೋಕದಲ್ಲಿ. 4ನೇ ಶ್ಲೋಕದಲ್ಲಿ ತಂದೆಗೆ ನಮಸ್ಕಾರ, ಇಂತಹ ಗ್ರಂಥವನ್ನು ಮಾಡಿದ ತಂದೆಗೆ ನಮಸ್ಕಾರ ಮಾಡ್ತೇನೆ ಅಂತ 4 ಶ್ಲೋಕದಲ್ಲಿ ಇಷ್ಟೇ ಹೇಳಿದ್ದು. ಈಗ 5ನೇ ಶ್ಲೋಕದಲ್ಲಿ ತಾನು ಯಾಕೆ ಮೊದಲು 3 ರೂಪಗಳಿಗೆ ನಮಸ್ಕಾರ ಮಾಡಿದ್ದು, ಮಧ್ವರ ಕೀರ್ತಿಯ ಬಗ್ಗೆ ನಾನು ಬೇಡಿಕೊಂಡದ್ದು, ಅಪ್ಪನಿಗೆ ನಮಸ್ಕಾರ ಮಾಡಿದ್ದು ಯಾಕೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಅಂತ, ಸುಮ್ಮನೆ ಕೂಡುವುದು ಪ್ರಯೋಜನ ಇಲ್ಲ, ಏನಾದರೂ ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು? ಏನು ಕೆಲಸ ನಾನು ಮಾಡಿದರೆ ಅದರಿಂದಾಗಿ ಆ ಕೆಲಸವನ್ನು ತಾವು ಮಾಡಿ ಸಜ್ಜನರು ತಮ್ಮ ಮನಸ್ಸಿಗೆ ಪ್ರಸನ್ನತೆ ತಂದುಕೊಂಡು ಹರಿಗುರುಗಳನ್ನು ಪ್ರೀತಿಸುವವರಾಗಬೇಕು. ಅಂತಹ ಒಂದು ಕೆಲಸ ಎನ್ನಿಂದ ಆಗಬೇಕು ಅಂತ ಇಲ್ಲಿ ಪ್ರತಿಜ್ಞೆ ಮಾಡೋದು. ಅದು ಯಾವುದು 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 ಅಂತ ಆಲೋಚನೆ ಮಾಡಿ 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 ಎನ್ನ ಅಪ್ಪ ಭಗವಂತನ ಬಗ್ಗೆ ಹೇಳಿದರು. ಒಂದು ತತ್ವ ಪ್ರದೀಪ ಭಗವಂತನ ಬಗ್ಗೆ ಹೇಳಿದರು. ಭಗವಂತನ ಬಗ್ಗೆ ನನ್ನ ಅಪ್ಪ ಮಾಡಿದ ಕೆಲಸ ಏನುಂಟು, ಆ ಕೆಲಸವನ್ನು ಸಜ್ಜನರು ನೋಡಿದರು, ಸಂತೋಷಪಟ್ಟರು. ಅಬ್ಬಾ, ದೇವರಂದರೆ ಹೀಗಿದ್ದಾನೆ ಅಂತ ಹೇಳಿಕೊಂಡು ದೇವರನ್ನು ಪ್ರೀತಿಸಿದರು. ಓಹೋ, ದೇವರನ್ನು ತೋರಿಸಿಕೊಟ್ಟಿರತಕ್ಕಂಥ ಗುರು ಮಧ್ವರು ಅಬ್ಬಾ ಅಂತ ಹೇಳಿಕೊಂಡು ಮಧ್ವರನ್ನು ಪ್ರೀತಿಸಿದರು. ಹಾಗಾದರೆ ಎನ್ನ ಅಪ್ಪ ದೇವರನ್ನು ತಿಳಿಸಿಕೊಟ್ಟವರ ಬಗ್ಗೆ, ದೇವರನ್ನು ಯಾರು ತಿಳಿಸಿಕೊಟ್ಟಿದ್ದಾರೆ ಅವರು ಯಾರು? ಮಧ್ವರು ತಿಳಿಸಿಕೊಟ್ಟದ್ದು. ಮಧ್ವರು ಯಾರು? ದೇವರನ್ನು ತಿಳಿಸಿಕೊಟ್ಟದ್ದು. ಆ ದೇವರ ಬಗ್ಗೆಯೇ ನಾನು ಹೇಳ್ತೇನೆ ಅಂತೇಳಿ ತ್ರಿವಿಕ್ರಮ ಪಂಡಿತರು ಹೊರಟದ್ದು. ಮಧ್ವರು ಕೊಟ್ಟ ಕ್ರಮವನ್ನು ಇನ್ನೂ ಸ್ಪಷ್ಟವಾಗಿ ಅದೇ ಏನು ನಾನು ಮೊನ್ನೆಯಿಂದ ಹೇಳಿಕೊಂಡು ಬಂದಂತೆ, ಆ ಕಿರಣವನ್ನು ತಡ್ಕೊಳ್ಳಿಕ್ಕೆ ಸಜ್ಜನರಿಗೆ ಸಾಧ್ಯ ಆಗದಿರುವಾಗ ಸಜ್ಜನಿಗೆ ಮನಪ್ರಸನ್ನತೆ ಬರುವ ರೀತಿಯಲ್ಲಿ ಇವರು ಕೊಟ್ಟರು. ಯಾರು? ದೇವರ ವಿಷಯವನ್ನೇ ಕೊಟ್ಟದ್ದು ತ್ರಿವಿಕ್ರಮ ಪಂಡಿತರು. ಮಗ ಅಂತಾರೆ, ಎನ್ನ ಅಪ್ಪ ದೇವರ ವಿಷಯವನ್ನು ಕೊಟ್ಟು ದೇವರ ಬಗ್ಗೆ ಒಂದು ಗ್ರಂಥ ಮಾಡಿ 3 ಕೆಲಸ ಮಾಡಿದ್ರು.
ನಾನು ಆ ದೇವರನ್ನು ಕೊಟ್ಟವರ ಬಗ್ಗೆ ನಾನೊಂದು ಗ್ರಂಥ ಬರೆದು ಅದರಿಂದ ಸಜ್ಜನರಿಗೆ ಮನಪ್ರಸನ್ನತೆ, ಹರಿಗುರು ಭಕ್ತಿ ಇದು ಬರುವಂತೆ ನಾನು ಮಾಡಿದೆ. ನಾನು ಕೂಡ ಅಪ್ಪ ಮಾಡಿದಂಥ ದೇವರ ಬಗ್ಗೆಯೇ ನಾನು ಹೇಳಲಿಕ್ಕೆ ಹೊರಟೆ ಅಂತಂದರೆ ಒಂದು ರೀತಿಯಲ್ಲಿ ಅಪ್ಪನಿಗೆ ಸರಿಯಾಗಿ ನಿಂತಂತೆ ಆಗಿಬಿಡುತ್ತೆ. ಮುಂದೆ ನಾನು ದೇವರ ಬಗ್ಗೆಯೇ ಅನೇಕ ಗ್ರಂಥಗಳನ್ನು ಹೇಳಲಿಕ್ಕಿದ್ದೇನೆ. ಆದರೆ ಆರಂಭದಲ್ಲೇ ನಾನು ಅಪ್ಪ ಯಾವ ದೇವರ ಬಗ್ಗೆ ಹೇಳಿದ್ದಾನೋ ಅದೇ ದೇವರ ಬಗ್ಗೆ ನಾನು ಹೇಳ್ತೇನೆ, ಬೇಡ. ಅಪ್ಪ ದೇವರ ಬಗ್ಗೆ ಹೇಳಿದರು, ಹೌದು. ಹೇಗೆ ಹೇಳಿದರು? ದೇವರ ಬಗ್ಗೆ ಹೇಳಿದವ ಒಬ್ಬ ಇದ್ದಾನೆ, ಮಧ್ವ. ಅವನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ದೇವರ ಬಗ್ಗೆ ಹೇಳಿದ್ದು. ನಾನೇನು ಮಾಡ್ತೇನೆ ಈಗ ಅಂತಂದರೆ, ಯಾರನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಎನ್ನ ಅಪ್ಪ ದೇವರ ಬಗ್ಗೆ ಹೇಳಿದರು ಆ ಮಾಧ್ಯಮವನ್ನು ನಾನೀಗ ಸ್ಪಷ್ಟಪಡಿಸ್ತೇನೆ ಸಮಾಜಕ್ಕೆ. ಆ ಮಾಧ್ಯಮ ಹೇಗೆ ಅಂದರೆ, ಕೆಲವು ಮಧ್ವರೆಂಬ ಮಾಧ್ಯಮವನ್ನು ಇಟ್ಟುಕೊಂಡು ತ್ರಿವಿಕ್ರಮ ಪಂಡಿತರು ದೇವರ ಬಗ್ಗೆ ಹೇಳಿದಾಗ ಜನಗಳು ಅಂದಾರು, ಅದ್ಯಾಕೆ ಮಧ್ವರೆಂಬ ಮಾಧ್ಯಮವನ್ನೇ ಯಾಕೆ ಇಟ್ಟುಕೊಂಡದ್ದು? ಬೇರೆ ಆಚಾರ್ಯರು ಇದ್ದಾರಲ್ಲ, ಆ ಮಾಧ್ಯಮವನ್ನು ತನ್ನದೇ ಮೂಲ ಪುರುಷ ಆಚಾರ್ಯ ಇದ್ದಾರಲ್ಲ, ಅವರನ್ನೆಲ್ಲ ಇಟ್ಟುಕೊಂಡು ಹೇಳ್ಬೋದಿತ್ತಲ್ಲ ಅಂತ ಅಪ್ಪನ ಮೇಲೆ ಯಾರಾದರೂ ಆಕ್ಷೇಪ ಮಾಡಿದರೆ ಆಕ್ಷೇಪ ತೆಗೆಯುವುದಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಮಧ್ವರೇ ಮಾಧ್ಯಮ ಹೊರತು ಇನ್ನೊಂದು ಮಾಧ್ಯಮ ಇಲ್ಲ. ಬೇರೆ ಯಾವ ಮಾಧ್ಯಮದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಹೋದರೂ ಕೂಡ ನಮಗೆ ನಮ್ಮ ಮೇಲೇ ಜುಗುಪ್ಸೆ ಬಂದೀತು, ದೇವರ ಮೇಲೆ ದ್ವೇಷ ಬಂದೀತು. ಆದ್ದರಿಂದ ನಾನೀಗ ವಕ್ಷ್ಯಾಮಿ ವಾಯೋ ಅವತಾರ ಲೀಲಾಂ, ವಾಯುದೇವರ ಅಂತ. ಅದು ವಾಯುದೇವರ ಅಂತ ಹೇಳಿ ಮುಂದೆ ಹೇಳುವುದು ಹನುಮ ಭೀಮ ಮಧ್ವರದ್ದು. ಅದರಲ್ಲಿ ಏನು ತಿಳಿಸ್ತಾರೆ ಅಂತಂದರೆ, ಬಹಳಷ್ಟು ಜನ ವಾಯುದೇವರ ಅವತಾರ ಹನುಮ ಭೀಮ ಮಧ್ವರು ಅಂತ ಗೊತ್ತಿಲ್ಲ. ಬಹಳಷ್ಟು ಜನಕ್ಕೆ ಬ್ರಹ್ಮದೇವರು ಅಂತ ಗೊತ್ತು, ರುದ್ರದೇವರು ಅಂತ ಗೊತ್ತು, ವಾಯುದೇವರು ಅಂತ ಒಬ್ಬರಿದ್ದಾರೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೀಗ ಸಾತ್ವಿಕರು ಕೂಡ ಆ ಸಾಲಲ್ಲಿ ಸೇರಿಬಿಟ್ರೆ, ಅದಕ್ಕೋಸ್ಕರ ನಾನು ವಾಯುದೇವರ ಅವತಾರಗಳ ಚರಿತ್ರೆಯನ್ನು, ಅದರಿಂದ ಹನುಮ ಭೀಮ ಮಧ್ವರ ಚರಿತ್ರೆಯನ್ನು ಮುಂದೆ ಹೇಳ್ತೇನೆ. ಅದು ವಾಯುದೇವರ ಅವತಾರ. ಮತ್ತೊಂದು ಕೆಲವರಿಗೆ ಒಂದು ಭ್ರಾಂತಿ ಉಂಟು, ಏನು ಅಂತ, ರುದ್ರದೇವರ ಅವತಾರ ಹನುಮಂತ ಅಂತ ಒಂದು ಭ್ರಾಂತಿ ಉಂಟು ಕೆಲವು ಜನಕ್ಕೆ. ಆ ಭ್ರಾಂತಿಯನ್ನು ತೆಗಿಬೇಕಾಗಿದೆ. ಸಜ್ಜನರು ಕೂಡ ಒಂದು ಸಂದರ್ಭದಲ್ಲಿ ಭ್ರಾಂತರಾಗುವ ಪ್ರಸಂಗ ಇತ್ತು, ಅದನ್ನು ತೆಗಿಬೇಕಾಗಿದೆ. ಅದಕ್ಕೋಸ್ಕರ ವಾಯೋ ಅವತಾರ ಲೀಲಾ ವಕ್ಷ್ಯಾಮಿ, ವಾಯುದೇವರ ಅವತಾರದ ಚರಿತ್ರೆಯನ್ನು ನಾನು, ಅಪ್ಪ ದೇವರ ಬಗ್ಗೆ ಹೇಳಿದರು, ಮಧ್ವರನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ದೇವರ ಬಗ್ಗೆ ಹೇಳಿದರು, ನಾನು ಆ ಮಾಧ್ಯಮದ ಬಗ್ಗೆ ಎನ್ನ ಅಪ್ಪನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಹೇಳ್ತೇನೆ. ಎನ್ನಪ್ಪ ತತ್ವಪ್ರದೀಪ ಅಂತ ಗ್ರಂಥ ಬರೆದಿದ್ದಾರೆ, ದೇವರ ಬಗ್ಗೆಯೇ ಬರೆದದ್ದು, ಮಧ್ವರನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು. ಎನ್ನಪ್ಪ ದೇವರ ಬಗ್ಗೆ ಬರೀಬೇಕು ಅಂತಾದರೆ ಮೊದಲು ಮಂಗಳಾಚರಣೆಯಲ್ಲಿ ಮಧ್ವರನ್ನು ಚೆನ್ನಾಗಿ ಹೊಗಳಿದ್ದಾರೆ. ಆದ್ದರಿಂದ ನಾನೇನು ಮಾಡ್ತೇನೆ ಅಂತಂದರೆ, ಮಧ್ವರ ಬಗ್ಗೆ ನನಗೆ ಸರಿಯಾದ ಚಿತ್ರಣ ಸಿಕ್ಕಿದ್ದೆ ನನ್ನ ಅಪ್ಪನಿಂದ. ಮತ್ತು ಯಾತ್ರೆಗೆ ಹೊರಟವರಿಂದ ಕೇಳಿದ್ದೇನೆ, ನನ್ನ ಅಪ್ಪನಿಂದ ಕೂಡ ಸರಿಯಾದ ಆರಂಭದಲ್ಲಿ ಬೀಜ ರೂಪ ನನಗೆ ಸಿಕ್ಕಿದ್ದೆ ನನ್ನ ಅಪ್ಪನಿಂದಾಗಿ. ಆದ್ದರಿಂದ ನಾನು ಅಪ್ಪ ಮಧ್ವರನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ದೇವರ ಬಗ್ಗೆ ಹೇಳಿದ, ನಾನು ಅಪ್ಪನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಅಪ್ಪನ ಮಾಧ್ಯಮದ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ತೊಡಗುತ್ತೇನೆ ಅಂತೇಳಿ. ಅದಕ್ಕೋಸ್ಕರ ವಾಯು ಅಂತೂ ಒಟ್ಟಿಗೆ ಅಭಿಪ್ರಾಯ, ಮಾಧ್ಯಮ ಇಲ್ಲದೆ ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಹೊಗಳಲಿಕ್ಕೆ ಹೋಗಬೇಡ ಅಂತ ಎನ್ನುವ ದೃಷ್ಟಿಯಿಂದ ಅವತಾರ ಲೀಲಾ ವಕ್ಷ್ಯಾಮಿ. ನಾರಾಯಣ.